ನೀವು ಈಗ ಯಾವ ರೀತಿಯ ಬೀಜಗಳನ್ನು ಬಿತ್ತುತ್ತಿದ್ದೀರಿ? ಯಾರೋ ಒಬ್ಬರು ಒಮ್ಮೆ ನನ್ನ ಜೀವನದ ಕೊನೆಯಲ್ಲಿ ನಾನು ಏನನ್ನು ಕೊಯ್ಯುತ್ತೇನೆ ಎಂದು ಯೋಚಿಸಿ ಈ ಕೆಳಗಿನ 7 ಅಂಶಗಳನ್ನು ಮುಂದಿಟ್ಟರು. ಈ ಕ್ಷಣದಲ್ಲಿ ನಾನು ಏನನ್ನು ಹೆಚ್ಚು ಬಯಸುತ್ತೇನೆ? ನಾನು ಹೆಚ್ಚಾಗಿ ಯಾವುದರ ಬಗ್ಗೆ ಯೋಚಿಸುತ್ತೇನೆ? ನನ್ನ ಹಣವನ್ನು ನಾನು ಹೇಗೆ ಖರ್ಚು ಮಾಡುತ್ತಿದ್ದೇನೆ? ನನಗೆ ಉಳಿದಿರುವ ಸಮಯವನ್ನು ನಾನು ಹೇಗೆ ಬಳಸುತ್ತಿದ್ದೇನೆ? ನಾನು ಯಾವ ರೀತಿಯ ಸ್ನೇಹಿತರೊಂದಿಗೆ ಇದ್ದೇನೆ? ನನ್ನ ಯಶಸ್ಸಿನ ಮಾದರಿಯಾಗಿ ನಾನು ಯಾರನ್ನು ಗೌರವಿಸುತ್ತೇನೆ? ನಾನು ಈಗ ಯಾವುದರಲ್ಲಿ ಸಂತೋಷವನ್ನು ಕಂಡುಕೊಳ್ಳಬೇಕು? ಈ 7 ಪ್ರಶ್ನೆಗಳಿಗೆ ನಾವು ಉತ್ತರಿಸುವ ರೀತಿಯೇ ಇಂದು ನಾವು ಬಿತ್ತುತ್ತಿರುವ ಬೀಜಗಳಾಗಿರುತ್ತದೆ. ಈ ಬೀಜಗಳು ಭವಿಷ್ಯದಲ್ಲಿ ನಾವು ಖಂಡಿತವಾಗಿಯೂ ಕೊಯ್ಲು ಮಾಡುವ ಫಲಗಳಾಗಿ ಹಿಂತಿರುಗಲು ಉದ್ದೇಶಿಸಲ್ಪಟ್ಟಿವೆ. ಹಾಗಾದರೆ ಆಗ ನಾನು ಇದಕ್ಕೆ ಹೆಚ್ಚಿನ ಪ್ರಯತ್ನ ಮಾಡಬೇಕಿತ್ತು ಎಂದು ಯೋಚಿಸದಿರುವುದು ಉತ್ತಮ. ಈ 7 ಚೌಕಟ್ಟುಗಳೊಂದಿಗೆ ನಾವು ಭವಿಷ್ಯದಲ್ಲಿ ಹೇಗಿರುತ್ತೇವೆ ಎಂಬುದನ್ನು ಕಂಡುಹಿಡಿಯಬಹುದು ಮತ್ತು ಊಹಿಸಬಹುದು. ಇಂದು ನಾವು ನಮ್ಮನ್ನೇ ನಾನು ಈಗ ಯಾವ ಬೀಜಗಳನ್ನು ಬಿತ್ತುತ್ತಿದ್ದೇನೆ? ನಾನು ನನ್ನ ಹೆಚ್ಚಿನ ಸಮಯವನ್ನು ಹೇಗೆ ಕಳೆಯುತ್ತಿದ್ದೇನೆ ಮತ್ತು ಯಾವ ಗುರಿಗಳೊಂದಿಗೆ ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ ಎಂದು ಕೇಳಿಕೊಳ್ಳೋಣ. ನೀವು ಮತ್ತು ನಾನು ಈ ಅವಕಾಶವನ್ನು ಮತ್ತೊಮ್ಮೆ ಪ್ರತಿಬಿಂಬಿಸಲು ಬಳಸಿಕೊಳ್ಳಬಹುದು ಎಂದು ನಾನು ನಿರೀಕ್ಷಿಸುತ್ತೇನೆ.